ಟೈಮ್ಸ್ ಮೀಡಿಯಾಗೆ ಸ್ವಾಗತ. ನಾನು ವೈಷ್ಣವಿ. ಸೊಳ್ಳೆಗಳು ಸಾಮಾನ್ಯವಾಗಿ ನಮ್ಮ ಕಿವಿಯ ಬಳಿಯೇ ಬಂದು ಗುಯ್ಗುಡುತ್ತವೆ. ಎಷ್ಟೇ ಓಡಿಸಿದರೂ ಮತ್ತೆ ಮತ್ತೆ ಬರುತ್ತವೆ. ಯಾಕೆ ಹೀಗೆ ಎಂಬ ಅನುಮಾನ ಯಾವತ್ತಾದರೂ ನಿಮ್ಮನ್ನು ಕಾಡಿದೆಯೇ? ಬೇಸಿಗೆಯಲ್ಲಿ ಬಹುತೇಕ ಮೌನವಾಗಿರುವ ಸೊಳ್ಳೆಗಳು ಮಳೆಗಾಲ, ಚಳಿಗಾಲದಲ್ಲಿ ಹೆಚ್ಚಿನ ತೊಂದರೆ ಕೊಡುತ್ತವೆ. ಈ ರಕ್ತ ಹೀರುವ ಕೀಟಗಳು ಹೆಚ್ಚಾಗಿ ನಮ್ಮ ಕಿವಿಯ ಸುತ್ತಲೂ ಸುಳಿದಾಡುವುದು ಯಾಕೆ? ಪದೇ ಪದೇ ಓಡಿಸಿದರೂ ಕಿರಿಕಿರಿಗೊಳಿಸಲು ಅವು ಕಿವಿಯ ಸಮೀಪವೇ ಬರುವುದು ಯಾಕೆ ಎನ್ನುವುದಕ್ಕೆ ಉತ್ತರ ಇಲ್ಲಿದೆ ನೋಡಿ. ಕಿವಿಯ ಸಮೀಪ ಬಂದು ಝೇಂಕರಿಸುವ ಸೊಳ್ಳೆಗಳ ಧ್ವನಿ ರೆಕ್ಕೆಗಳನ್ನು ಬಡಿಯುವಾಗ ಬರುವ ಸದ್ದಾಗಿದೆ. ಇದು ಹೆಚ್ಚು ದೂರದವರೆಗೆ ಕೇಳಿಸುವುದಿಲ್ಲ. ಹೀಗಾಗಿ ಅವುಗಳು ಕಿವಿಯ ಸುತ್ತ ಹಾರುವಾಗ ಮಾತ್ರ ಈ ಸದ್ದು ಕೇಳುತ್ತದೆ ಎಂದು ಅರಿಜೋನಾ ವಿಶ್ವವಿದ್ಯಾಲಯದ ಕೀಟಶಾಸ್ತ್ರದ ಪ್ರಾಧ್ಯಾಪಕ ಮೈಕಲ್ ರೆಹಲೆ ಅವರು ತಿಳಿಸಿದ್ದಾರೆ. ಹೆಣ್ಣು ಸೊಳ್ಳೆಗಳು ಮಾತ್ರ ಈ ರೀತಿ ಸದ್ದು ಮಾಡುತ್ತವೆ. ಯಾಕೆಂದ್ರೆ ಗಂಡು ಮತ್ತು ಹೆಣ್ಣು ಸೊಳ್ಳೆಗಳು ವಿಭಿನ್ನ ಜೀವನವನ್ನ ನಡೆಸುತ್ತವೆ. ಗಂಡು ಸೊಳ್ಳೆಗಳು ಕೆಲವೊಂದು ಮರ, ಹೂಗಳಿಂದ ಬರುವ ಮಕರಂದವನ್ನ ಕುಡಿದು ಜೀವಿಸುತ್ತವೆ. ಆದರೆ ಹೆಣ್ಣು ಸೊಳ್ಳೆಗಳಿಗೆ ಮೊಟ್ಟೆ ಇಡಲು ಸಾಕಷ್ಟು ಶಕ್ತಿ ಬೇಕಾಗುತ್ತದೆ. ಹೀಗಾಗಿ ಅದನ್ನು ಪಡೆಯಲು ಅದು ಮನುಷ್ಯರ ರಕ್ತವನ್ನ ಹೀರುತ್ತದೆ. ನಮ್ಮ ದೇಹದಿಂದ ಹೊರಸೂಸುವ ಇಂಗಾಲದ ಡೈಆಕ್ಸೈಡ್ನಿಂದ ಅವುಗಳು ನಮ್ಮ ಹತ್ತಿರ ಬರುತ್ತವೆ. ಸೊಳ್ಳೆಗಳು ಹೆಚ್ಚಾಗಿ ನಮ್ಮ ತಲೆಯ ಸುತ್ತಲೂ ಝೇಂಕರಿಸುತ್ತವೆ. ಯಾಕೆಂದ್ರೆ ತಲೆಯ ಭಾಗದಲ್ಲಿ ನಾವು ಹೆಚ್ಚು ಇಂಗಾಲದ ಡೈಆಕ್ಸೈಡ್ ಅನ್ನು ಹೊರಹಾಕುತ್ತೇವೆ. ಸೊಳ್ಳೆಗಳು ಇಂಗಾಲದ ಡೈಆಕ್ಸೈಡ್ ಅನ್ನು ಸುಮಾರು 50 ಮೀಟರ್ ದೂರದಿಂದಲೇ ಗ್ರಹಿಸುತ್ತವೆ. ಅಲ್ಲದೆ ಹೆಚ್ಚಾಗಿ ದೇಹದ ಗಾಢ ಬಣ್ಣವು ಅವುಗಳನ್ನು ಆಕರ್ಷಿಸುತ್ತವೆ ಎನ್ನುವುದು ಕೂಡ ಅಧ್ಯಯನದಿಂದ ತಿಳಿದು ಬಂದಿದೆ. ಹೆಣ್ಣು ಸೊಳ್ಳೆಯು ಪ್ರತಿ ಸೆಕೆಂಡಿಗೆ ಸರಿಸುಮಾರು 500 ಬಾರಿ ರೆಕ್ಕೆಯನ್ನು ಹೊಡೆಯುತ್ತವೆ. ಹೀಗಾಗಿ ರೆಕ್ಕೆ ಹೊಡೆಯುವ ಆವರ್ತನವು ಸಂಗೀತದ ಲಯದಂತೆ ಕೇಳುತ್ತದೆ. ಗಂಡು ಸೊಳ್ಳೆಗಳು ಹೆಣ್ಣು ಸೊಳ್ಳೆಗಳಿಗಿಂತ ಹೆಚ್ಚು ಬಾರಿ ರೆಕ್ಕೆ ಬಾರಿಸುತ್ತವೆ. ಗಂಡು ಸೊಳ್ಳೆಗಳು ನಮ್ಮ ತಲೆಯ ಭಾಗದತ್ತ ಆಕರ್ಷಿತವಾಗುವುದಿಲ್ಲ. ಅವುಗಳು ಹೆಚ್ಚಾಗಿ ಪಾದಗಳತ್ತ ಆಕರ್ಷಿಸಲ್ಪಡುತ್ತವೆ. ಯಾಕೆಂದರೆ ಇವುಗಳನ್ನು ಬ್ಯಾಕ್ಟೀರಿಯಾಗಳು ಸೆಳೆಯುತ್ತವೆ ಎನ್ನುತ್ತಾರೆ ಮೈಕಲ್ ರೆಹಲೆ ಅವರು. ಇನ್ನಷ್ಟು ವಿಶೇಷ ಸುದ್ದಿಗಳಿಗಾಗಿ ನೋಡ್ತಾ ಇರಿ NCIB ಟೈಮ್ಸ್ ಮೀಡಿಯಾ. ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.